ರಾಯಣ್ಣ ಅಂತಿದ್ದ. ಸ್ನೇಹಿತರೆ, ಇಡೀ ಕಾರ್ಯಕ್ರಮದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ರಕ್ತ ಕುದಿಯುತ್ತೆ. ಯಾಕೆ ಅಂತಂದ್ರೆ ಆ ಪಾಪಿ ಬ್ರಿಟಿಷರ ವಿರುದ್ಧ 1857ರ ಕ್ರಾಂತಿ ಆಗೋದಕ್ಕೆ ಮುಂಚೆ ಯಾರಾದ್ರೂ ಒಬ್ಬ ವ್ಯಕ್ತಿ ದೇಶದೊಳಗಡೆ ಒಂದು ಅದ್ಭುತವಾದ ಘರ್ಜನೆಯನ್ನ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಮಾತ್ರ. ಸಂಗೊಳ್ಳಿ ರಾಯಣ್ಣ ಮಾತ್ರ. ಬದುಕಿದ್ದು 33 ವರ್ಷ. ಆ 33 ವರ್ಷದಲ್ಲಿ ರಾಯಣ್ಣ ಈ ದೇಶದೊಳಗಡೆ ಮಾಡಿದಂತಹ ಕ್ರಾಂತಿಯನ್ನ ನೆನೆಸ್ಕೊಂಡ್ರೆ ಈ ದೇಶದಲ್ಲಿ ರಾಯಣ್ಣನಂತ ಮಹಾಪುರುಷ ಹುಟ್ಟಿದಾನಲ್ಲ ಅಂತ ಕೇಳಿ ಆಶ್ಚರ್ಯ ಆಗುತ್ತೆ. ನಾವು ಮರೆತ್ವಿ. ನಮಗ್ ಸಲ್ಮಾನ್ ಖಾನ್ ನೆನಪಿರ್ತಾನೆ, ಶಾರುಖ್ ಖಾನ್ ನೆನಪಿರ್ತಾನೆ, ಮತ್ಯಾರೋ ನೆನಪಿರ್ತಾರೆ. ಆದ್ರೆ ರಾಯಣ್ಣನಂತ ಒಬ್ಬ ಮಹಾವೀರನನ್ನ, ಮಹಾನ್ ದೇಶಭಕ್ತನನ್ನ ನಾವು ಮರೆತ್ವಿ. 1857ರ ಕ್ರಾಂತಿ ಆಗೋದಕ್ಕೆ ಮುಂಚೆ ಚೆನ್ನಮ್ಮ ತಾಯಿಯ ಮುಂದೆ ರಾಯಣ್ಣ ಹೋಗ್ತಾನೆ. ಅಮ್ಮ, ಬ್ರಿಟಿಷರ ಯೂನಿಯನ್ ಜಾಕ್ ಎಲ್ಲ ಕಡೆ ಹಾರಾಡಕ್ ಶುರು ಮಾಡಿದೆ. ಆ ಯೂನಿಯನ್ ಜಾಕಿನ ಧ್ವಜವನ್ನ ನಾನು ಹರಿದು ಬಿಸಾಡಬೇಕು. ಅಮ್ಮ, ಈ ದೇಶವನ್ನ ಉಳಿಸಬೇಕು ಅಂತಂದ್ರೆ ನಿನ್ ಜೊತೆ ನಾನು ಕೂಡ ಕೈ ಜೋಡಿಸ್ತೀನವಾ, ನನಗೆ ಆಶೀರ್ವಾದ ಮಾಡು ಅಂತ ರಾಯಣ್ಣ ಹೋಗಿ ಕೈ ಮುಗಿದು ಅವತ್ತು ಚೆನ್ನಮ್ಮನ ಮುಂದೆ ನಿಂತ್ಕೊಳ್ತಾನೆ. ಚೆನ್ನಮ್ಮ ಕೇಳಿದ್ಲಂತೆ, ರಾಯ ನೀನ್ ಏನ್ ಮಾಡ್ತೀಯ? ಆ ಮಾತು ಕೇಳಿಸ್ಕೊಂಡಾಗ ರಾಯಣ್ಣ ಒಂದ್ ಮಾತು ಹೇಳ್ತಾನಮ್ಮ, ನನ್ನ ಮಾತು ಹೇಳ್ತೀನಿ ನೆನ್ಪಿಟ್ಕೋ, ನಾನ್ ನಿನ್ನ ಕಾಲ್ ಕೆಳಗಡೆ 100 ತಲೆಗಳನ್ನ ತಂದು ಕೆಡವುತ್ತೀನಿ ಅಂತ ಮಾತು ಕೊಟ್ರೆ ಒಂದ್ ವೇಳೆ ನನಗೆ 99 ತಲೆಗಳು ಸಿಕ್ಕಿ ಇನ್ನೊಂದು ತಲೆ ಸಿಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ರಾಯಣ್ಣ ಹೇಳ್ತಾನಮ್ಮ, 99 ತಲೆಗಳನ್ನು ನಿನ್ನ ಕಾಲ ಕೆಳಗಡೆ ಸುರಿದು ಆ 100ನೇ ತಲೆಯನ್ನ, ನನ್ನ ತಲೆಯನ್ನೇ ಕರೆದು ನಿನ್ ಪಾಲಕ್ಕೆ ಹಾಕ್ತೀನಮ್ಮ. ಚೆನ್ನಮ್ಮ ತಾಯಿಯ ಮುಂದೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಖಂಡಿತವಾಗಿಯೂ ಅಂಥ ವ್ಯಕ್ತಿ ಅಂತ ಹೇಳಿ ರಾಯಣ್ಣ ಅವತ್ತು ಚೆನ್ನಮ್ಮನಿಗೆ ಮಾತು ಕೊಟ್ಟು ಬಂದ. ಆ ಮಾತು ಕೇಳಿದಾಗ ಇಡೀ ಕಿತ್ತೂರಿನ ಸಾಮ್ರಾಜ್ಯ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿಯನ್ನು ಕಂಡು, ಸಂಗೊಳ್ಳಿ ರಾಯಣ್ಣನಲ್ಲಿದ್ದಂತಹ ದೇಶಪ್ರೇಮವನ್ನ ನೋಡಿ ಎಂಥ ಒಂದು ಉತ್ಸಾಹ, ಇಡೀ ನಾಡಿನ ಸೈನಿಕರಲ್ಲ ಅದೆಂಥ ಒಂದು ಕ್ರಾಂತಿಯ ಕಿಚ್ಚು. ಸ್ನೇಹಿತರೆ, ಆಶ್ಚರ್ಯ ಆಗುತ್ತೆ ನಮ್ಗೆ. ಒಬ್ಬ ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಮಾನ್ಯ ಮನೆಯಲ್ಲಿ ಹುಟ್ಟಿದಂತ ಹುಡುಗ, ರಾಜನ ಮಗ ಅಲ್ಲ, ಕೋಟ್ಯಾಧೀಶ್ವರ ಅಲ್ಲ, ದೊರೆ ಮಗ ಅಲ್ಲ, ಸಾಮಾನ್ಯ ಸಂಗೊಳ್ಳಿ ರಾಯಣ್ಣನೊಬ್ಬ ಎಂಥ ಅದ್ಭುತವಾದ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡ್ದ ಅಂತಂದ್ರೆ, ರಾಯಣ್ಣ ಅವತ್ತು ಕೈಯೊಳಗಡೆ ಖಡ್ಗ ಹಿಡಿದು ಬೀದಿಗೆ ಹೋದ ಅಂತಂದ್ರೆ ಜನ ಸಾಕ್ಷಾತ್ ದೇವಮಾನವ ನಡ್ಕೊಂಡು ಬರ್ತಿದ್ದಾನೇನೋ, ಅವನು ನೋಡ್ಬೇಕು ಅಂತ ಬೀದಿಯ ಇಕ್ಕೆಲುಗಳಲ್ಲಿ ನಿಂತ್ಕೊಳ್ತಾ ಇದ್ರಂತೆ. 7 ಅಡಿಯ ಮನುಷ್ಯ, ಆತ ಕಂಚಿನ ಮೂರ್ತಿ ಇದ್ದಂತೆ ಇದ್ದ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನ ಜೀವನವನ್ನ ಓದ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ರಾಯಣ್ಣ ಸೇನೆ ಕಟ್ಟಿದಾಗ 1000 ಜನ ಸರ್ದಾರರು, 1000 ಜನ ದೇಶಪ್ರೇಮಿಗಳು, 1000 ಜನ ಕಲಿಗಳು ಸಂಗೊಳ್ಳಿ ರಾಯಣ್ಣನ ಸುತ್ತ ಸೇರ್ಕೊಳ್ತಾರೆ. ಸಂಗೊಳ್ಳಿ ರಾಯಣ್ಣನ ಮಾತು ಕೇಳಿ ಹುಚ್ಚಿಗೆಳ್ತಾರೆ. ಸಂಗೊಳ್ಳಿ ರಾಯಣ್ಣನ ಮಾತು ಕೇಳಿ ಕಿತ್ತೂರಿನ ಉಳಿಗೋಸ್ಕರ ಹೋರಾಟ ಮಾಡೋದಕ್ಕೆ